ಏನ್ ಧೈರ್ಯ ಇದ್ರೆ ನೀವಿಬ್ರು ನಾನು ಯೋಚನೆ ಕದ್ದು ಮುಚ್ಚಿ ಹೋಗಿದ್ದೀರಾ? ಮಮ್ಮಿ ನಾನೇನ್ ಅಲ್ಲಿಗೆ ಬೇಕು ಅಂತ ಹೋಗಿಲ್ಲ ಮಮ್ಮಿ. ಡ್ಯಾಡಿ ಹೋದ್ರು ಅಂತ ಹೋದೆ. ಯೋ ನಿನ್ ನಾಚಿಕೆ ಮಾನ ಮರ್ವಾದ ಏನು ಇಲ್ವಾ? ಅಲ್ಲೋಗ್ ನನ್ನ ಹೆಸರು ಹಾಳು ಮಾಡಿದ್ಯಲ್ಲ. ಮಾತಾಡ್ಬೇಡ ನೀನು. ನಾನ್ ರಾಕ್ಷಸಿನ? ನನ್ ಕಂಡ್ರೆ ನಿನಗ್ ಭಯ ಇಲ್ವಾ? ಹಂಗಲ್ಲ ಬಾಯ್ ಮುಚ್ಚು. ಮನ್ಸ್ದಾಗಿರೋದೆಲ್ಲ ಕಕ್ಬಿಟ್ಟೆ ಅಲ್ವಾ? ಕೇಳಕ್ಕ ಸರಿಯಾಗಿ ಕೇಳು. ನನ್ನನ್ನ ಇವ್ರಿಬ್ರು ಬಿಟ್ಬಿಟ್ಟಾಗವ್ರೆ. ನಿನ್ನ ಮನೆ ಒಳಗೆ ಸೇರ್ಸ್ಕೊಂಡಿದ್ದೆ ತಪ್ಪು. ಹೋಗಯ್ಯ, ಆಚೆ ಹೋಗಯ್ಯ. ಹೋಗು, ಅವಳ ಮನೆಗೆ ಇರೋಗು. ಒಂದು ಮಾತು ಹೇಳ್ತೀನಿ ಕೇಳು. ನಾವ್ಯಾರು ಅಲ್ಲಿಗೆ ಹೋಗದೇ ಇದ್ರೆ ನಾವು ಅವ್ರ ಮೇಲೆ ದ್ವೇಷ ಕಟ್ಕೊಂಡಿದ್ದೀವಿ ಅಂತ ಅಭಿಪ್ರಾಯ ಬರಕ್ಕಿಲ್ವಾ? ಆಮೇಲೆ ನೀನು ಮದುವೆ ಟೈಮ್ನಾಗೆ ಏನೇ ಪ್ಲಾನ್ ಮಾಡಿದ್ರು ಜನಕ್ಕೆ ಡೌಟ್ ಬರ್ತದೆ, ರಾಜಿ ಕೆಟ್ಟೋಳು ಏನೋ ಕಿತಾಪತಿ ಮಾಡ್ತಾವಳೆ ಅಂತ. ನಿನಗೆ ಕೆಟ್ಟ ಹೆಸರು ತರಬಾರ್ದು ಅಂತಾನೆ ನಾನು ಅಲ್ಲಿ ಹೋಗಿದ್ದಿದ್ದು. ನನಗೇನು ಅಲ್ಲೋಗಿ ಕುಣಿಬೇಕು ಅನ್ನೋ ಆಸೆ ಇರಲಿಲ್ಲ. ಮನೆ ಸೇರಿಸ್ಕೊಂಡಿದ್ದೆ ತಪ್ಪು ಅಂದೆಲ್ಲ, ಹೋಯ್ತೀನಿ. ನಿನಗೆ ಏನು ಸರಿ ಅನ್ಸ್ತತ ಅದೇ ಮಾಡ್ಕೊ. ನಿಂತ್ಕೋ. ಡ್ಯಾಡಿಗೂ ಬುದ್ಧಿ ಐತೆ. ಅಗೋ ಇವ್ರ ಮಾತನ್ನ ನಂಬೇಡ, ಸುಳ್ಳೇ ಹೇಳ್ತವ್ರೆ. ಎಷ್ಟೆಲ್ಲ ಮಾತಾಡೋರು ನನಗೆ ಯಾಕೆ ಕುಡಿಸ್ಬೇಕಿತ್ತು? ನಿನ್ನ ಜೊತೆ ನಾನು ಕೂತ್ಕೊಂಡು ಕೊಡೋದ್ನಲ್ಲ. ನನಗೆ ಆ ಉದ್ದೇಶ ಏನಿರಲಿಲ್ಲ ರಜೆ. ನಮ್ಮ ಮನೆಯಿಂದ ಯಾರಾದ್ರೂ ಒಬ್ರು ಹೋಗಬೇಕು ಅನ್ನೋ ಉದ್ದೇಶ ಆಯ್ತು, ಅದಕ್ಕೆ ಹೋದೆ. ರಾಜೇಶ್ವರಿ ಅವರೇ, ಸ್ವಲ್ಪ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು. ಕೌಸಲ್ಯ ಅವರೇ, ನೀವೇನಿಲ್ಲಿ? ನೀವು ರಸಸಂಜೆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ವಾ? ರಸ ಸಂಜೆ ಕಾರ್ಯಕ್ರಮ ಮನೆ ಹಾಳಾಯ್ತು. ಸ್ವಲ್ಪ ಬನ್ನಿ, ನಿಮ್ಮ ಹತ್ರ ಮಾತಾಡೋದಿದೆ. ಯಾಕೆ ಕೌಸಲ್ಯ ಅವರೇ ಮನೆ ಒಳಗ್ ಮಾತಾಡ್ದೆ ಹೊರಗ್ ಕರ್ದ್ ಮಾತಾಡ್ತಾ ಇದ್ದೀರಾ? ಅಂತ ವಿಷಯ ಏನೈತೆ? ಅದು ಅದು ಆ ಪುಟ್ಟಕ್ಕ ಏನ್ ಹೇಳುದ್ ನೋಡು? ದುಡ್ಡು ತೋರ್ಸಿದ್ಲು. ದುಡ್ಡ? ಹ್ಞೂ, ಒಂದಲ್ಲ ಎರಡಲ್ಲ, ಇಷ್ಟು ಕಂತೆ ಕಂತೆ ದುಡ್ಡು ಇಟ್ಕೊಂಡಿದ್ದಾಳೆ. ಅವಳು ನಿಜವಾಗ್ಲೂ ದುಡ್ಡಿರೋ ಹೆಂಗ್ಸ. ನೀವ್ ಹೇಳ್ದಾಗ ನಾನ್ ನಂಬ್ಲೇ ಇಲ್ಲ. ನಾವ್ ಕೇಳಿರೋ ಡಿಮ್ಯಾಂಡ್ಗೆ ಅವಳು ಆಗಲ್ಲ ಅಂತಾಳೆ ಅನ್ಸ್ಕೊಂಡಿದ್ದೆ. ನೋಡಿದ್ರೆ ಹೇಗೋ ದುಡ್ಡು ಅರೇಂಜ್ ಮಾಡ್ಬಿಟ್ಟಿದ್ದಾಳಲ್ರಿ. ನೀವ್ ಹೇಳಿದ ಅಷ್ಟೂ ದುಡ್ಡು ಒಂಚವಳ? ಹ್ಞೂ, ನನ್ ಕಣ್ಣಾರೆ ನೋಡಿದೀನಿ. ಖಂಡಿತವಾಗೂ ಇದ ಬಂಗಾರಮ್ಮ ಮಾಡಿರೋ ಸಹಾಯನೇ. ಹೌದಾ? ಈಗ ಏನ್ ಮಾಡೋದು? ಏನ್ ಮಾಡ್ತೀರಾ? ದುಡ್ಡು ಕಿತ್ಕೊಳ್ಳಿ. ಅಯ್ಯೋ, ದುಡ್ಡು ಕಿತ್ಕೊಳ್ಳೋದು ಹಾಳಾಗ್ ಹೋಗ್ಲಿ. ಅವಳು ದುಡ್ಡು ಅರೇಂಜ್ ಮಾಡ್ಲಿಲ್ಲ ಅಂದ್ರೆ ಆ ನೆಪದೆಲ್ಲಾರು ಈ ಮದ್ವೆ ನಿಂತೋಗತ್ತೆ ಅಂತ ಅನ್ಕೊಂಡಿದ್ದೆ. ಕಿಲಾಡಿ ಹೆಂಗ್ಸು. ಹಂಗಾರೆ ಇವಳಿಗೆ ನನ್ ಮೇಲೆ ನಂಬಿಕೆ ಇಲ್ಲ. ಈಗ ನೋಡಿದ್ರೆ ಹೀಗಾಗೋಯ್ತು. ನನ್ ಗಂಡ ಅಂತೂ ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ಕೂತ್ಕೊಂಡಿದ್ದಾರೆ. ನೋಡಿ ರಾಜೇಶ್ವರಿ ಅವರೇ, ನಾನು ನಿಮ್ಮನ್ನೇ ನಂಬಿದ್ದೀನಿ. ಈ ಮದ್ವೆ ನಿಲ್ಸೋದಿಕ್ಕೆ ಇದ್ದಿದ್ ಒಂದ್ ಅಸ್ತ್ರನೂ ಮಿಸ್ ಆಗೋಯ್ತು. ಈಗಿರೋದು ಒಂದೇ ದಾರಿ. ನೀವು ನಿಮ್ ಯಜಮಾನ್ರು ಮದ್ವೆಗ್ ಬರ್ದೇ ಇರೋದು. ನೀವು ಬರಲ್ಲ ತಾನೆ, ಈ ಮದ್ವೆ ನಿಲ್ಲತ್ತೆ ಅಲ್ವಾ? ಅಯ್ಯ, ನೀವೇನ್ ಗಾಬರಿ ಪಟ್ಕೊಂತೀರಾ? ಎಲ್ಲ ನೀವ್ ಅನ್ಕೊಂಡಂಗೆ ಆಯ್ತದೆ. ನಿಜವಾಗ್ಲೂ ದಿಟ್ಟವಾಗ್ಲು ಆ ಪುಟ್ಟಕ್ಕನ್ಗೆ ಒಳ್ಳೇದಾಗೋದಕ್ಕೆ ನಾನ್ ಬಿಡ್ತೀನಾ? ನಿಮ್ ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ಳಿ.
ನಾನೇನ್ ಗದರ್ತಾ ಇಲ್ಲ, ಹೇಳಿ. ಈ ದಿನ ನಿಮ್ಮಿಂದ ಇದನ್ನ ಮುಚ್ಚಿಟ್ಟಿದ್ದಕ್ಕೆ ಮೊದಲು ಸಾರಿ, ಆಮೇಲೆ ಎಳ್ನೇದಾಗೂ ಸಾರಿ, ಬೈಬಿಡಿ. ಬೈಯಲ್ಲ, ಹೇಳಿ. ನಾನೇ ದೊರೆ. ನೀನೇ ನಿನ್ ಕಣ್ಣಾರೆ ನೋಡಿದ್ಯಾ? ಎಷ್ಟು ದುಡ್ಡಿದೆ ಕೌಸಲ್ಯ? ಚೀಲದಲ್ಲಿ ತಂದಿದ್ರ? ಅಪ್ಪ ದೇವರೇ, ಅಂತೂ ನೀ ನಮ್ ಕೈ ಬಿಡ್ಲಿಲ್ಲ. ರೀ, ಯಾಕೆ ಕೌಸಲ್ಯ? ಅವಳು ಅಷ್ಟು ದುಡ್ಡು ಅರೇಂಜ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನನ್ನ ನಂಬಿಕೆ ಇತ್ತು. ಆ ನಂಬಿಕೆನೆ ನಮ್ಮನ್ನ ಕಾಪಾಡ್ತಾ ಇರೋದು. ಅವಳು ದುಡ್ಡು ಅರೇಂಜ್ ಮಾಡಲ್ಲ, ಹಾಗಾದ್ರೂ ಈ ಮದ್ವೆ ನಿಲ್ಲತ್ತೆ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಬಿಡ್ತು ಅನ್ನು. ಮಹಾಲಕ್ಷ್ಮಿ ಕಣ್ಮುಂದೆ ಇದ್ದಾಗ ಅಸಡ್ಡೆ ಮಾಡಬಾರ್ದು ಕಣೆ. ರೀ, ಇದು ನಮ್ ಮಗನ್ ಜೀವನದ ಪ್ರಶ್ನೆ ಕಣ್ರಿ. ಅಯ್ಯೋ ಬಿಡ್ತೂನೆ. ಒಳ್ಳೆ ಈ ಜ್ಞಾನೋದಯ ಯಾವ್ದಾರಂಗ್ ಆಡ್ತಾ ಇದೆಯಲ್ಲ ನೀನು. ಎಲ್ಲ ವಿಷಯ ತಿಳ್ಕೊಂತಾನೆ ನೀನು ಹೂ ಅಂತ ಹೇಳಿದ್ದು. ಕೌಸಲ್ಯ, ದುಡ್ಡು ಒಂದ್ಸಾರಿ ನಮ್ ಕೈಗೆ ಬಂದ್ಮೇಲೆ ಆಮೇಲೆ ನಮ್ಮದೇ ಆಟ. ನೋಡು, ಗುರುಗಳು ಏನೆಲ್ಲ ಹೇಳಿದಾರೋ ಹಾಗೇ ನಡೀತಾ ಇದೆ. ಗುರುಗಳು ಇನ್ನೊಂದು ಮಾತು ಹೇಳಿದ್ರು, ನೆನಪಿದ್ಯಾ? ಆ ಹುಡುಗಿ ನಿಮ್ ಮನೆಗೆ ಬಂದ್ರೆ ಹೆಜ್ಜೆನ ಇರೋದಿಲ್ಲ ಅಂತ. ಅದು ನಂಬೆ. ದುಡ್ಡು ಬರೋದಕ್ಕೆ ನಾನೇನ್ ಬೇಡ ಅನ್ನಲ್ಲ ರೀ, ಆದ್ರೆ ಆ ಹುಡುಗಿ ಮನೆಗ್ ಬರಬಾರ್ದು ಅಷ್ಟೇ. ನನ್ ಮಗನ್ನೇ ಬುಟ್ಟಿಗೆ ಹಾಕೊಂಡವಳವಳು. ಇನ್ನೇನಾದ್ರೂ ಅವಳು ಈ ಮನೆಗ್ ಬಂದ್ರೆ ನಾವಿಬ್ರು ಬೀದಿಗೆ ಬೀಳ್ಬೇಕು. ಇಲ್ಲ, ಹೇಗಾದ್ರೂ ಮಾಡಿ ನಾನೇ ಮದ್ವೆ ನಿಲ್ಲಿಸ್ತೀನಿ, ನೋಡ್ತಾ ಇರಿ. ಅಷ್ಟೊತ್ತು ಜೊತೆಲಿದ್ರು ಮನ್ಸ್ಫೂರ್ತಿಯಾಗಿ ಮಾತಾಡ್ದಂಗೆ ಅನ್ಸ್ಲಿಲ್ವಲ್ಲ. ಖಂಡಿತ ಸಾನವ್ರ ಜೊತೆಗೆ ಎದ್ದಿರ್ತಾರೆ. ಮೆಸೇಜ್ ಮಾಡದ ಬೇಡವಾ? ಎದ್ದಿದ್ದೀರಾ? ಕಾಲ್ ಮಾಡ್ಲಾ? ಒಂದ್ಸತಿ ಫೋನ್ ಮಾಡಿ ನೋಡೇ ಬಿಡೋಣಲ್ಲ. ಹಲೋ ಮಿಸ್ಟ್ರೆ, ಯಾಕೆ ಇಟ್ಟದ್ನಾಗ ಫೋನ್ ಮಾಡಿದ್ದೀರಾ? ನೀವ್ ಹೀಗೆ ಕೇಳ್ತೀರಾ ಅಂತಾನೆ ನಾನು ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ಕಾಲ್ ಮಾಡ್ತಿರೋದು. ಆದ್ರೂ ಹೀಗೆ ಹೇಳ್ತಿದ್ದೀರಲ್ಲ. ಯಾರನ್ನ ನೋಡಿದ್ರೆ ನನ್ನ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳಿ. ಅಯ್ಯೋ ಬ್ಯಾಡ, ಸಿಕ್ಕಾಗೆ ಮಾತಾಡಮ್ಮ. ಫೋನ್ ಕಾಲು ಇಲ್ಲ ಅಂತಂದ್ರೆ ಮನ್ಸಿಗೆ ಸಮಾಧಾನ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಒಳಗೊಳಗೆ ನಗ್ತಿದ್ದೀರಾ ಅಲ್ವಾ? ಅಯ್ಯೋ, ಹಂಗೇನಿಲ್ಲಪ್ಪ. ನಂಗೆ ಗೊತ್ತು. ಓ, ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ? ಹೌದು, ಮತ್ತೆ ನಿಮ್ ಕಣ್ಣೋಟದಲ್ಲಿ ಏನರ್ಥ? ನೀವು ಸುಮ್ಮನಿದ್ರೆ ಏನರ್ಥ? ನಿಮ್ಮೆಲ್ಲ ನಕ್ರೆ ಏನರ್ಥ ಅಂತ ಡೀಟೇಲ್ ಆಗಿ ಸ್ಟಡಿ ಮಾಡಿದೀನಿ ನಾನು. ಅರ್ಥ ಮಾಡ್ಕೊಳ್ಳೋದು ಆಟೇನಾ ಅಥವಾ ಅದ್ರ ತಕ್ಕನಂಗೆ ನಡ್ಕೋತೀರಾ? ಅದನ್ನ ನೀವು ಮುಂದೆ ನೋಡ್ತೀರಲ್ವಾ. ಈಗ ನೀವು ಪಕ್ಕ ನಾಚ್ಕೋತಾ ಇದ್ದೀರಾ ಅಲ್ವಾ? ಏನಿಲ್ಲ. ಬೈಕ್ ತಗೊಂಬರ್ಲಾ? ನಿಮಗೆ ನೋಡ್ಬೇಕು ಅನಿಸ್ತಾ ಇದೆ.
ಅಯ್ಯೋ ಅಷ್ಟೇ ಆಮ್ಯಕ್ಕೆ ಸುಮ್ಕೆ ಹೋಗಿ ಮನೆ ಕಳಿ. ರೀ ನಮ್ಮ ಮಕ್ಳಿಗೆ ನಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಕ್ಕೆ 1-2 ಸಾಹಸನಾದ್ರೂ ಮಾಡೋದ್ ಬಿಡ್ವಾ? ಈ ಮದ್ವೆ ಆಯ್ತಿರೋದೇ ದೊಡ್ಡ ಸಾಹಸನೆಯ, ಇನ್ನೇನ್ ಬೇಕು? ಮೊದಲು ಇಲ್ಲಿಂದ ಎಸ್ಕೇಪ್ ಆಗು. ಶ್ರೀ, ನೀವೇ ಕೊಡ್ತಿದ್ದೀರಾ? ಮೆಸೇಜ್ ನೀವು ಬನ್ನಿ ಹೇಳ್ತೀನಿ. ಲೈ ಮುಂಗ್ಸಿ ಬಾರ್ಲಾಲಿ. ಅವ್ವ ಬಂದೆ. ಅವ್ವ ಎಲ್ಲ ಅವನು ಲೇ ಹುಲಿ, ಅವ್ವ ಕರಿತವ್ರೆ ಬಾರ್ಲಾ. ಲೈ ಅವನಲ್ಲಕ್ಕಲ್ಲ, ನಿಮ್ ದ್ವರೆ ನನ್ನ ಮಗ ಅವನೆಲ್ಲಿ? ಅಣ್ಣ ಅದು ಇಲ್ಲೇ ಎಲ್ಲೋ. ನಾಟ್ಕೊ ಆಡ್ಬೇಡಕ್ಕಲ್ಲ. ಮೊದ್ಲೇ ಒಂದ್ ಕಿತ ಕೆನ್ನೆಗ್ ಬಾರ್ಸಿರೋದು ಗೆಪ್ತಿ ಐತೆ ತಾನೆ. ಅವನಿಲ್ಲ, ಅವನು ಇಲ್ವೋ? ಅಣ್ಣ ಅತಿಗೆ ಜೊತೆ ಒಳಕ್ ಹೋಗ್ಯವ್ರೆ, ಇಲ್ಲ ಅಂತ ಹೇಳೋದೇ ಸೇಫ್ಟಿ. ಅದು ಅವ್ವ ಅಣ್ಣ ಇಲ್ಲಿಲ್ಲ ಅವ್ವ. ಹೊರಗಡೆ ಏನೋ ಕೆಲಸ ಐತೆ ಅಂತ ಹೋಗವ್ರೆ. ಅಮರೇ, ನೀವು ಬನ್ನಿ ಅರ್ಶನ ಹಚ್ಚಿ. ಇಲ್ಲ ಇಲ್ಲ ಬೇಡ ಪುಟ್ಟಕ್ಕ, ಮೊದ್ಲು ಎಲ್ರದ್ದು ಆಗ್ಲಿ, ನಾನು ಕೊನೆಗೆ ಹಚ್ತೀನಿ. ಜೋಡಿ ಹಕ್ಕಿಗಳು ಎಲ್ಲೋ ಎಸ್ಕೇಪ್ ಆಗ್ತಿದ್ದಾವೆ. ಯಾಕೆ ಹಿಂಗ್ ಮಾಡ್ತಾವನೆ? ಯಾವತ್ತೂ ಸುಳ್ಳು ಹೇಳ್ದವನೇ ಅಲ್ಲ, ಏನಾನ ಬಲವಾದ ಕಾರಣ ಇರ್ಲೇಬೇಕು. ಇದೇನ್ ಸರ್ಪ್ರೈಸು, ನೀವಿಬ್ರು ಬಂದ್ಬಿಟ್ಟಿದ್ದೀರಾ? ಅರ್ಶನ ಶಾಸ್ತ್ರ ಇವತ್ತೇ ಅಲ್ವೋ, ಅದಕ್ಕೆ ಬಂದು ಬರ್ಲ. ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕವ?
ನೀವು ಸ್ವಲ್ಪ ಹೊತ್ತು ಕಾರಲ್ಲೇ ಕೂತಿರಿ, ನಾನು ನಿಮ್ಗೆ ಹೇಳ್ತೀನಿ. ನಂಗೆ ಗೊತ್ತಿತ್ತು, ನಂಗೆ ಸಂದ ಗೊತ್ತಿತ್ತು. ನೀನ್ ಗುಡು ಅಂತ ಓಡ್ ಬಂದಾಗ್ಲೇ ನಾನು ಅನ್ಕಂಡೆ ಆ ರಾಕ್ಷಸಿ ಇಲ್ಲಿಗೆ ಬಂದವಳೆ ಅಂತ. ನೋಡಿದೇನಿಲ್ಲ ಚಂದ್ರು, ನಾ ಹೇಳಲಿಲ್ವಾ? ಅಮ್ಮ, ನೀವು ಬಂದಿದ್ದು ನಂಗೂ ಖುಷಿನೇ, ಆದ್ರೆ ಈಗ ಬೇಡ. ಅವ್ರು ಇನ್ನೇನು ಹೊರಡ್ತಾರೆ, ಆಮೇಲೆ ನಾನೇ ಕರಿತೀನಿ. ಅಂತೂ ಪುಟ್ಟಕ್ಕನಿಗೆ ಕಾಸಿರೋ ಸವಸನೆ ಮುಖ್ಯ ಅಂತ ಆಯ್ತಲ್ಲ. ಅಮ್ಮ, ಅದ್ ನಿಜ ಅಲ್ಲ ಅಂತ ನಿಮ್ಗೂ ಗೊತ್ತು. ನಿಮ್ಮಿಬ್ರಲ್ಲಿ ಯಾರನ್ನೂ ಬಿಟ್ಕೊಡಕ್ಕಾಗ್ದೆ ಅವ್ವ ಒದ್ದಾಡ್ತಿದ್ದಾಳೆ. ಅವ್ರು ಬಂದಾಗಿಂದ ನಾನು ಅವ್ರ ಕಣ್ಣು ಕಾಣಿಸ್ಕೊಳ್ದೇ ಇರೋ ಓಡಾಡ್ತಿದ್ದೀನಿ. ಅವ್ರಿಗೆ ಭಯ ಪಡ್ಕೊಂಡಲ್ಲ, ಅಕ್ಕನ ಮದ್ವೆ ಖುಷಿಲಿ ನನ್ನಿಂದ ಯಾಕೊಂದ್ ಕಪ್ ಚುಕ್ಕೆ ಅಂತ. ಅಮ್ಮ, ಸ್ನೇಹ ಹೇಳ್ತಿರೋ ಸರಿಯಾಗೇ ಇದೆ. ಅವ್ರಿರೋದು ಗೊತ್ತಿದ್ರೆ ನಾವ್ ಯಾಕೆ ಹೋಗ್ಬೇಕು? ಎಂತ ಅವಸ್ಥೆ ಅಣ್ಣ. ಇಷ್ಟು ದಿನ ನಾವು ಬಡ್ಡಿ ವಸೂಲು ಮಾಡ್ಲಿಕ್ಕೆ ಹೋದಾಗ ಜನ ನಮ್ಮನ್ನು ನೋಡಿ ಬಚ್ಚಿಟ್ಕೊಂಡು ಕೂತ್ಕೊಳ್ತಾ ಇದ್ವಿ. ಇವಾಗ ನಾವೇ ಬಚ್ಚಿಟ್ಕೊಂಡು ಕೂತಿದ್ವಿ. ಎಂತ ಗತಿ ಬಂತು ನಮ್ಗೆ? ನಂಜಮ್ಮಯ್ಯನ ಆಟ ಮಾಡ್ಬಿಟ್ಟು ಒಳಕೋಗ್ಬಿಟ್ರೆ ಗ್ಯಾರಂಟಿ ಗಲಾಟೆ ಆಯ್ತದೆ. ನಾವು ಎಷ್ಟು ಜನರನ್ನ ಅಂತ ಸಂಭಾಳಿಸೋದು ಸಾಕಾಗಿ ಹೋಯ್ತದೆ ಕಣೋಣ. ನಂಗೆ ಆಗ್ತಿರೋ ಟೆನ್ಷನ್ಗೆ ಈಗಲೇ ಒಂದು ಪೆಗ್ ಹಾಕ್ಬಿಡುಮ ಅನ್ಸ್ತೈತೆ. ನೀನ್ ಮೆಸೇಜ್ ಮಾಡಿದ್ ಒಳ್ಳೇದಾಯ್ತು ಅಣ್ಣಯ್ಯ. ಅಯ್ಯೋ ಸ್ನೇಹ, ನಾನೇ ಮೆಸೇಜ್ ಮಾಡಿದೆ ಅಂತ ಅಮ್ಮಗೆ ಹೇಳ್ಬಿಟ್ಯಾ? ಆಮೇಲೆ ಅಮ್ಮ ಅಷ್ಟೇ. ನಾನೇನು ಹೇಳಲ್ಲ ಅಣ್ಣಯ್ಯ. ಸ್ನೇಹ, ಅವ್ರು ಯಾವಾಗ ಬಂದ್ರು? ಯಾರು? ಬಂಗಾರಮ್ಮನ? ಸ್ವಲ್ಪ ಹೊತ್ತಾಯ್ತಷ್ಟೆ. ಸ್ನೇಹ ಹೊಸ ಬಂದಿದ್ದಾಳ? ಹ್ಞೂ ಅಣ್ಣಯ್ಯ, ಅದಕ್ಕೇನು ಬಂದಿದ್ದಾರೆ. ಅಣ್ಣಯ್ಯ, ಅದಕ್ಕೆ ಹತ್ರ ಮಾತಾಡ್ಬೇಕಾ? ಆಸೆ ಏನೋ ಇದೆ, ಆದ್ರೆ ಏನ್ ಮಾಡೋದು? ನನ್ನ ಹುಡುಗಿ ಸಿಮ್ಮತ್ ಕಾವಲಲ್ಲಿ ಇದ್ದಾಳಲ್ಲ. ಹೋಗ್ಲಿ ಬಿಡು. ಅಯ್ಯೋ, ಅಷ್ಟು ಜನರಲ್ಲಿ ಹೊಸ ಅದಕ್ಕೆನ ಮಾತ್ರ ಕರೆಯೋದು ಕಷ್ಟ ಏನಿಲ್ಲ ಅಣ್ಣಯ್ಯ. ನೀನ್ ಬಾವಿ ಹತ್ರ ನಿಂತಿರೋ, ನಾನು ಅದಕ್ಕೆನ ಕರೆಸ್ತೀನಿ. ಪರವಾಗಿಲ್ಲ ಸ್ನೇಹ. ಹೇ, ನೀವಿಬ್ರು ಮೀಟ್ ಆಗೋಕ್ ಸಿಗೋದೇ ಇಂಥ ಟೈಮಲ್ಲಿ. ಅದನ್ನ ಬಂಗಾರಮ್ಮನೋ ನಿಮ್ಮ ಅಮ್ಮನೋ ಕಿತ್ಕೊಳಕ್ ನಾನ್ ಬಿಡಲ್ಲ ಅಣ್ಣಯ್ಯ. ನೀನೇನೋ ಟೆನ್ಷನ್ ತಗೋಬೇಡ, ನಾನೆಲ್ಲ ನೋಡ್ಕೋತೀನಿ. ನೀನ್ ಅಲ್ಲಿ ಹೋಗಿರು. ಆಳ್ ಮೊದ್ಲು ಬಂದು ಆಳ್ ಮಾಡವಳು ಆಮೇಲೆ ಬತ್ತವಳ? ಅದೇ ಅನ್ಕಂಡೆ, ಬರೀ ನರಿ ಬಾಲ ಮಾತ್ರ ಬಂದೈತೆ, ನರಿ ಬಂದಿಲ್ವಲ್ಲ ಅಂತ. ಯಾರನ್ನೇ ನರಿ ಅಂತಿದ್ಯಾ? ಯಾರ ಮನೆ ಹಾಳು ಮಾಡವ್ರು? ಏನ್ ಮಾತಾಡ್ತಿದ್ಯಾ ನೀನು? ಹೋಗಿ ಊರ್ನಲ್ಲಿ ಕೇಳು, ಎಷ್ಟ್ ಜನದ ಮನೆ ಹಾಳು ಮಾಡಿದ್ಯಾ ಅಂತ. ನಾನು ಹೇಳ್ತೀನಿ. ನೀನೇನೆ ಹೇಳೋದು? ನನ್ನಿಂದ ಉದ್ಧಾರ ಆದವರು ಸಾಕಷ್ಟು ಜನ ಅವ್ರೆ. ನಾನು ಕಂಡಿದ್ಯಾ? ನೀನ್ ನಂಗೆ ಕಂಡವ್ರ ಮನೆಗೆ ಬೆಂಕಿ ಹಾಕೋ ಬುದ್ಧಿ ನಮ್ಗಿಲ್ಲ ಅಲ್ಲ? ನಾಚಿಕೆ ಆಗಕ್ಕಿಲ್ಲ ನಿಂಗೆ? ಇಚ್ಛೆದನ ಬೇಕು ಅಂತ ನಮ್ಮ ಮನೆಗ್ ನೋಟಿಸ್ ಕಳ್ಸಿ, ಈಗ ನಿನ್ ಮಗನ್ ತವ ನನ್ ಮಗಳು ಮಾತಾಡೋದಕ್ಕೆ ಇವಳನ್ನ ದಳ್ಳಾಳಿ ಅಂತ ಕಳ್ಸಿದ್ಯಲ್ಲ. ಇವಳನ್ ಕಳ್ಸಿದ್ ನಾನಾ? ನೀನು ಕಣೆ ಮಗಳನ್ನ ಮುಂದೆ ಬಿಟ್ಟು ನಾಟಕ ಆಡ್ತಿರೋಳು. ಅವ್ರು ಕಳ್ಸಿಲ್ಲ, ನಾನಾಗೆ ಬಂದೆ. ನೀನೇನವ ಇವಳ್ತವ ಯಾಕೆ ಮಾತಾಡಕ್ ಹೋಗಿದೆ? ಮಗಳನ್ನ ಮುಂದೆ ಬಿಟ್ಟು ನಾಟಕ ಆಡ್ತಾವಳ ಅವಳು. ಅಬ್ಬಬ್ಬಬ್ಬಬ್ಬಬ್ಬ, ಇಬ್ರು ಸೇರೋದು ಎಂತ ನಾಟಕ ಆಡ್ತಾ ಇದ್ದೀರಲ್ಲೇ? ನೋಡು ನಂಜವ್ವ, ನಾವಿರೋದು ಪುಟ್ಟಕ್ಕನ್ ಮನೆಯಾಗೆ. ಪುಟ್ಟಕ್ಕ ಅಂದ್ರೆ ನನಗ್ ತ್ಯಾನೆ ಗೌರವ ಐತೆ. ಅವಳ ಮನೆ ಇದ್ದಾಗೆ ನಾವು ಸುಮ್ಕೆ ಕೂಗಾಡೋದು ಜಗಳ ಆಡೋದು ನನಗ್ ಬೇಕಾಗಿಲ್ಲ.
ಅದಕ್ಕಾಗಿ ಸುಮ್ಕೆ ಆಯ್ತಾ ಇನ್ ಮ್ಯಾಕೆ ನನ್ನ ತವ ಆಟ ಆಡೋದೆ ನನ್ನ ಮಡಿಕಂಡ್ಯೋ ಮುಂಚೆ ಬಾಯಿನ ಕಂಡೀವ್ನಿ. ಏನೋ ಸಾಚ ನೋಡ್ತಾರ ಮಾತಾಡ್ತಿದ್ಯಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ವಿಲ ವಿಲ ಅಂತ ಒದ್ದಾಡ್ತಿದ್ಯಾ. ನೀನೆಂತ ದೊಡ್ಡ ಮನ್ಸಿನಿ ನಂಜಮ್ಮ. ಮುಚ್ಚೆ, ಮೈ ತುಂಬಾ ನಂಜು ತುಂಬ್ಕೊಂಡು ಓಡಾಡ್ತಿರ್ತಿಯಲ್ಲ, ನಿನ್ನ ಮುಖ ಕೊಂಡ್ರೆ ನಂಗೆ ಸಹಿಸ್ಕೊಳಕ್ ಆಗಕ್ಕಿಲ್ಲ. ನಮಗೂ ಆಗಕ್ಕಿಲ್ಲ. ಸಾಕ್ ಸುಮ್ನೆ. 3 ಹೊತ್ತು ಇದ್ಯಾವಳನ್ನ ಸೆರಗ ಗಂಟ ಹಾಕೊಂಡು ತಿರ್ಗಾಡ್ತಿರ್ತಿಯಲ್ಲ, ಯಾವ ಹೇಳು? ಬಾಬು ನಿಂತ್ಕೊಳ್ಳಿ. ಕಾಳಿ, ಏನ್ಲ ಇದು? ಏನಾಯ್ತಲ್ಲ ನಿನ್ಗೆ? ಯಾಕೆ ಹಿಂಗ್ ಮೈಗೆಲ್ಲ ಅರ್ಶನ ಮೆತ್ಕೊಂಡಿದ್ಯಾ? ಕಾಳಿನಾ? ಇನ್ನೇನ್ ದೆವ್ವನ? ಅಯ್ಯೋ, ಇದೇನ್ ಮಾವ ಕಲ್ಪನಾ ಪಿಕ್ಚರ್ ಉಪೇಂದ್ರ ಆದಂಗ ಆಗ್ಬಿಟ್ಟಿದ್ಯಾ? ಇದೊಳ್ಳೆ ಕಥೆ ಆಯ್ತಲ್ಲ, ಯಾಕೆಲ್ರು ದಿಗಲ್ ಬಿದ್ದು ಹಂಗ್ ನೋಡ್ತಾ ಇದ್ದೀರಾ? ಅರ್ಶನಶಾಸ್ತ್ರ ಮಾಡ್ಕೋತೀವಿ. ಅಕ್ಕೋ ನೀನು ಬಾ, ಹಸಿ ಅರ್ಶನ ಹಚ್ಚುವಂತೆ. ನಿನ್ನ ಏನ್ಲ ಬಂದಿರೋದು ನಿಂಗೆ ದೊಡ್ಡ ರೋಗ? ಬಾಬು ಅದ್ಯಾಕೆ ಹಂಗಂತೀಯ? ನಾನೇ ಅಲ್ವ ಮದ್ವೆಗೊಂಡು ಊರ್ ಜನರೆಲ್ಲ ಕರೆಸಿ ಶಾಸ್ತ್ರ ಮಾಡಕ್ ಹಾಕಿಲ್ವಲ್ಲ, ಅದಕ್ಕೆ ನಾನೇ ಅರ್ಶನೆಲ್ಲ ಹಚ್ಕೊಂಡು ರೆಡಿ ಆಗಿವ್ನಿ. ಇಲ್ಲಿ ನೋಡಿ, ನಾನೇ ಕಂಕಣ ಎಲ್ಲ ತಯಾರು ಮಾಡ್ಕೊಂಡಿವ್ನಿ. ಬಾಬು ಇನ್ಮ್ಯಾಕೆ ನಾನು ಸಾನೆ ಆಚೆ ಎಲ್ಲ ಓಡಾಡ್ಕೊಡ್ದು. ಅಕ್ಕೋ ಬಾಬು, ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ನಿಮ್ಗೆ ಗೊತ್ತು. ಅವ್ರ ಜಾಗದಾಗ ನಿಂತ್ಕೊಂಡು ನೀವೇ ನನಗೆ ಆಶೀರ್ವಾದ ಮಾಡಿ. ಸರಿ ಅಕ್ಕೋ, ನಾನು ಹೋಗಿ ಸ್ನಾನ ಮಾಡ್ಕೊಬತ್ತೀನಿ. ಲೇ ಕಾಳಿ, ಇರ್ಲ ಬಿಸಿನೀರು ಕಾಯಿಸ್ಕೊಡ್ತೀನಿ. ನಾನ್ ಡ್ಯಾಡಿ ಇಷ್ಟೆಲ್ಲ ಆದ್ಮ್ಯಾಕೂ ಸಹನಕ ಕಾಳಿ ಮಾವಂಗ್ ಸಿಗಕ್ಕಿಲ್ಲ ಅಂದ್ರೆ ಕಾಳಿ ಮಾವ ಮೆಂಟ್ಲಾಗಕ್ಕಿಲ್ವೇ? ಈಗ ನೆಟ್ಕೊಂಬನಿಲ್ಲ ಅವನು. ನಡಿ. ಸಿಸ್ಟರ್ ಮೆಸೋ ರೇ ಮೆಸೋ ಆ ಕಡೆ ಹೋಗು ಮಾಡ. ಸಿಸ್ಟರ್ ಮೆಸೋ ಸಿಸ್ಟರ್ ಸಿಸ್ಟರ್ ಎಲ್ಲಣ್ಣ ಕಾಣಿಸ್ತಾನೆ ಇಲ್ಲ. ರೇ ಅವಳು ಕೋಪ ಮಾಡ್ಕೊಂಡಾಗಲ್ಲ, ಇಲ್ಲೇಗಲ್ಲ ಬರೋದು, ಇಲ್ಲೇ ಇರ್ತಾಳೆ. ಮೆಸೋ ಸಿಸ್ಟರ್ ಮೆಸೋ ಎಲ್ಲೋದ್ಲು? ಸಿಸ್ಟರ್ ಸಿಸ್ಟರ್ ಮೆಸೋ ಅಣ್ಣ ಇಲ್ಲಿ ನೋಡ್ರಣ್ಣ ಲೆಟ್ರು. ಅಣ್ಣ ಅದ್ ಸರಿ, ನೀನ್ ಯಾಕಣ್ಣ ಬಾವಿಗೆ ಆಡ್ದೆ? ಲೈ ಆ ಲೆಟರ್ ನೋಡ್ಬಿಟ್ಟು ಭಯ ಆಯ್ತಕ್ಕಲ್ಲ, ಅವಳೇನ ಬಾವಿಗೆ ನಾ ಬಿದ್ಲೇನು ಅಂತ. ಅಣ್ಣ ಈ ಲೆಟರ್ ಅಲ್ಲಿ ಏನೈತ್ಲ ಅದ್ರಾಗ? ನಾನು ಅವಳು ಖಂಡಿತವಾಗ್ಲೂ ಆ ಬಾವಿ ಹತ್ರನೇ ಕುತ್ಕೊಂಡಿರ್ತಾಳೆ. ನಾನೇ ಹೋಗಿ ಅವಳಿಗೆ ಸಮಾಧಾನ ಮಾಡಬೇಕಿತ್ತು. ನಾನೇನಾರ ಅಲ್ಲಿಗೆ ಹೋದ್ರೆ
ಇರೋ ಕೋಪನೆಲ್ಲ ನನ್ನ ಮೇಲೆ ಹಾಕಿ ತಾನು ನೊಂದ್ಕೊಂಡ್ಬಿಡ್ತಾಳೆ. ಅದಕ್ಕೆ ಆ ಹುಡುಗ ನಾನೇ ಹೋಯ್ತೀನಿ ಅಂದಾಗ ಸುಮ್ಮನಾಗ್ಬಿಟ್ಟೆ. ಬಂಗಾರಮ್ಮನೋರ್ತಾವ ಇವಳೇ ನನ್ನ ಮಗಳು ಅಂತ ಹೇಳುಮ ಅಂತಿದ್ರೆ ಅದನ್ನು ತಡೆದ್ಬಿಟ್ಲು. ಅವರು ಈ ಮದುವೆಗೆ ದುಡ್ಡು ಸಹಾಯ ಮಾಡವ್ರೆ. ಈ ಹೊತ್ನಾಗೆ ನಾನು ದಿಟ್ಟ ಹೇಳಿರೆ ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೇನೋ ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಐತೆ. ಇವಳಿಗೆ ಅವ್ರು ದುಡ್ಡು ಕೊಟ್ರದನ್ನ ಹೇಳಿರೆ ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಏನ್ ಮಾಡೋದು? ಒಂದ್ ಕಡೆ ಬಂಗಾರಮ್ಮರು, ಒಂದ್ ಕಡೆ ನಂಜವ್ವ. ನಂಗಿಬ್ರು ಬೇಕಾದರೆಯ, ಇಬ್ಬರಿಗೂ ಒಪ್ಸಕ್ಕಾಯ್ತಾ ಇಲ್ಲ. ಒಬ್ರಿದ್ದಾಗ ಇನ್ನೊಬ್ರು ಬರ್ದಂಗೆ ನೋಡ್ಕೊಳ್ದೇ ಇದ್ದಿದ್ರಿಂದಲೇ ಈ ಸಮಸ್ಯೆ ಶುರುವಾಗಿದ್ದು. ಅದಕ್ಕೆ ನನ್ನ ಮಗಳೇ ಕಾರಣ. ಚುನಾವಣೆಯಲ್ಲಿ ಗೆಲ್ಬೇಕು ಅಂದ್ರೆ ಆ ಕ್ಷೇತ್ರದಲ್ಲೇ ಕೆಲಸ ಮಾಡ್ಬೇಕಾ? ಏನ್ ಹೇಳ್ತಿದ್ದೀರಷ್ಟೇ, ನಂಗೇನು ಅರ್ಥ ಆಗ್ಲಿಲ್ಲ. ಸ್ವಲ್ಪ ಸರಿಯಾಗಿ ಹೇಳಿ. ನಿಮ್ ಪ್ರಶ್ನೆಗೆ ಅದೇ ಉತ್ತರ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟದ್ದು. ಇವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ನಾನ್ ಕೇಳಿದ್ರೆ ನಂಗೆ ಚಮಕ್ ಕೊಡ್ತಾರಲ್ಲ ಇವರು. ಏನ್ ಇಷ್ಟ ಮಾಡ್ತೀರಾ ಮಿಸ್ಸು? ಏನಿಲ್ಲ ಬಿಡಿ. ನಂಜುಂಡೇಶ್ವರ, ಏನಾಯ್ತು ಶ್ರೀ? ಎಲ್ಲ ನಿಮ್ಮಿಂದನೇ. ನನ್ನಿಂದನ? ನಾನೇನ್ ಮಾಡ್ದೆ? ನಿಮ್ನ ಹುಡ್ಕಕ್ಕೆ ಅಂತ ಬಾಯಿಗೆ ಹೋಗಿ ಬಿದ್ನಲ್ಲ, ಅವಾಗಿಂದ ನೆಗಡಿವ್ ಶುರು ಆಗೈತೆ. ನಾನೇನ್ ಬಾವಿಲ್ ಬೀಳೋಷ್ಟು ದಡ್ಡಿನ ಶ್ರೀ? ಅಷ್ಟು ಬುದ್ಧಿ ಉಪಯೋಗಿಸ್ಲಿಲ್ವಲ್ಲ ನೀವು? ಕಾಳಜಿಗೆ ಬುದ್ಧಿ ಇರಕ್ಕಿಲ್ಲ, ಮನ್ಸಿರ್ತೈತೆ ಆಟೆಯ. ನೀವದ್ ಬರ್ತೀರಾ ಅಂತ ಗೊತ್ತಿದ್ದೆ ಶ್ರೀ, ನಾನು ಆ ಲೆಟರ್ ಬರ್ದಿದ್ದು. ನೀವ್ ನೋಡಿದ್ರೆ ಆ ಲೆಟರ್ ಓದ್ದೇನೆ ಬಾವಿಗೆ ನೆಗ್ದಿದ್ದೀರಾ. ನಿಮ್ ಜೊತೆ ಪಿರುತಿಲೇ ಬಿದ್ದೀನಂತೆ, ಇನ್ ಬಾವಿ ಲೆಕ್ಕ. ಆಕ್ಚುಲಿ ಇದಕ್ಕೆಲ್ಲ ಕಾರಣ ನಾನಲ್ಲ, ಆ ಬಂಗಾರಮ್ಮ. ನಮ್ಮನೆಗ್ ಬಂದು ನನ್ ಮೇಲೆ ಗದರ್ತಾಳಲ್ಲ. ನಮ್ಮ ಅಕ್ಕನ ಮದ್ವೆ ಅಂತ ನಾನು ಎಲ್ಲ ಸಹಿಸ್ಕೊಂಡು ಸುಮ್ನಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಗೆಟ್ ಔಟ್ ಅಂತ ಆ ಬಂಗಾರಮ್ಮಂಗೆ ಹೇಳ್ತಿದ್ದೆ. ಅಯ್ಯಯ್ಯೋ, ನಿಮ್ಗೇನಾಯ್ತು? ಸುಮ್ಕೆ ಸಮಸ್ಯೆ ಸೃಷ್ಟಿ ಮಾಡಕತ್ತೀರಾ ಮಿಸ್? ಅದಕ್ಕೆ ಸುಮ್ನೆ ಅದೇ. ಅಕ್ಕನ ಮದ್ವೆ ಚೆನ್ನಾಗ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಮಾತ್ರ ನಾನು ಎಲ್ಲ ಸಹಿಸ್ಕೊತಿದ್ದೀನಿ. ಈ ಮದ್ವೆ ಒಂದ್ ಮುಗ್ದೋಗ್ಲಿ, ಆಮೇಲೆ ನಾನೇ ಅವಳ ಹತ್ರ ಹೋಗಿ ಹೇಳ್ತೀನಿ ನಾನೇ ಪುಟ್ಟಕ್ಕನ್ ಮಗಳು ಅಂತ. ಅದೇನ್ ಮಾಡ್ತಾಳೋ ಮಾಡ್ಕೊಳ್ಳಿ. ಹಲೋ. ಹಾ ಪುಟ್ಟಕ್ಕ, ಅಮ್ಮರೇ ಕೆಲ್ಸದಾಗಿದ್ಯಾ? ಇಲ್ಲ ಇಲ್ಲ ಮರೆ, ಹೇಳಿ. ಅದೇ ನಾನು ವಸಿ ಕಟುವಾಗಿ ನಡ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತು. ಆದ್ರೆ ಅದ್ಯಾಕೋ ಅವ್ರಗಳ ಮಕ್ಕಗಳನ್ನೆಲ್ಲ ನೋಡಿದ್ರೆ ಮೈ ಎಲ್ಲ ಉರ್ದಂಗಾಯ್ತು ಪುಟ್ಟಕ್ಕ. ಅದಕ್ಕೆ ಎಲ್ರ ಮುಂದೆ ಕೂಗಾಡಿ ನಿನ್ ಮನ್ಸನ್ನು ನೋಯಿಸ್ಬಿಟ್ಟೆ ಅನ್ಸ್ತದೆ. ಸಮಸ್ಬಿಡು ಪುಟ್ಟಕ್ಕ. ಅಯ್ಯಯ್ಯ ಅಮ್ಮರೇ, ನೀವ್ಯಾ ಕ್ಷಮೆ ಕೇಳ್ತೀರಿ? ತೆಪ್ಪು ನಂದೆಯ. ಅವ್ರು ಯಾವಾಗ ಬರ್ತಾರೋ ಏನೋ ಅಂತ ನಾನು ವಸಿ ನೋಡ್ಕೋಬೇಕಾಯ್ತು. ಇಲ್ಲ 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 ಇಲ್ಲ, ಮದುವೆ ಕೆಲ್ಸದಾಗೆ ನೀನ್ ಏನೇನು ಅಂತ ನೋಡ್ಕತೀಯ? ನನ್ ಒಬ್ಳಿಗೋಸ್ಕರ ಅಲ್ಲಿನ ಸಮಯ ಶಾಸ್ತ್ರ ಎಲ್ಲ ಬದಲಾಯಿಸಕ್ ಆಗ್ತದ?
ಹಂಗ್ ನೋಡಿದ್ರೆ ನಂದೇ ತಪ್ಪು. ಕ್ಷಮಿಸ್ಬಿಡವ. ಇದು ನಿಮ್ ದೊಡ್ಡ ಗುಣ ಅಮ್ಮವ್ರೆ. ಹಂಗೆಲ್ಲ ಏನೂ ಇಲ್ಲ ಪುಟ್ಟಕ್ಕ. ನಾನು ಆತೆಲ್ಲ ಮಾತಾಡಿದ್ರುವೆ ನನ್ನ ಮ್ಯಾಕಿನ ಗೌರವದಿಂದ ನೀನ್ ಸುಮ್ಕೆ ಇದೆಯಲ್ಲ, ನೀನ್ ದೊಡ್ಡವಳು. ಯೋನೋ ಕೋಪದಾಗೆ ಯೋನೇನೋ ಅಂದ್ ಬಂದ್ಬಿಟ್ಟೆ ಪುಟ್ಟಕ್ಕ. ಆ ನಂಜವ ಮದ್ವೆಗೆ ಬರೋದ್ರಾಗೆ ನನ್ಗೇನು ತೊಂದರೆ ಇಲ್ಲ. ಆದ್ರೆ ಅವಳೆಲ್ಲ ಬಂದು ಹೋದ್ಮ್ಯಾಕೆ ನಾನು ಬಂದು ಆಶೀರ್ವಾದ ಮಾಡ್ತೀನಿ, ಸರಿನಾ? ಆಯ್ತು, ಸರಿ. ಇನ್ನೇನು ತೊಂದರೆ ಇಲ್ಲ ಅಲ್ವಾ? ಯೋನನ ಇದ್ರೆ ಏಳು ಪುಟ್ಟಕ್ಕ. ಇಲ್ಲ ಅಮ್ಮರೆ, ಇಲ್ಲ, ಏನೂ ತೊಂದರೆ ಇಲ್ಲ. ಸರಿ, ಫೋನ್ ಮಾಡಕ್ಲಾ? ಹಾಯ್ ಸಿಸ್ಟರ್ಸ್. ಹಾಯ್ ಸಿಸ್ಟರ್ಸ್, ನೀವು ಫೋಟೋಗೆ ಪೋಸ್ ಕೊಡೋದೇನು ಬೇಡ, ನಿಮ್ಮ ಪಾಡ ನೀವು ರೆಡಿ ಆಗ್ತಾ ಇರಿ. ನನ್ನ ಪಾಡ ನಾನು ಟ್ರಚ್ಗೆ ಒಂದು ಕ್ಯಾಂಡಿಡೇಟ್ ಫೋಟೋ ತಕೊಂಡು ಹೋಗ್ತಾ ಇರ್ತೀನಿ. ಲೇಪಂಡು ಅಣ್ಣ ಶುರು ಹಚ್ಕೊಳ್ಳ. ಓಕೆ ಅಣ್ಣ, ಒಂದೇ ಒಂದು ಟ್ಯಾಪ್ ಆಂಗಲ್ ತಗೊಂಡ್ಬಿಡ್ತೀನಿ. ಅಯ್ಯಪ್ಪ ಮುಸ್ತಫಾ. ಆಯ್ತಲ್ಲ ಅಣ್ಣ, ಚಿಂದಿ ಫೋಟೋಸ್ ಅಣ್ಣ, ಸೂಪರ್ ಆಗಿ ಬಂದವೆ. ಬರ್ಲಾ ತೋರ್ಸು ಬಾ. ಓಕೆ. ಶಾಂತ, ಆ ಪೂಜೆ ಸಾಮಾನುಗಳೆಲ್ಲ ಎತ್ತಿಕ್ ಬಿಡವ. ನೋಡ್ ಮಗಳೇ, ಗಂಡ ಹೆಂಡ್ರು ಅಂದ್ಮ್ಯಾಕೆ ಇಬ್ಬರ ನಡುವೆ ಸಣ್ಣ ಪುಟ್ಟ ಜಗಳ ಮನಸ್ತಾಪ ಒಂದೇ ಬರ್ತದೆ. ಇಬ್ಬರಲ್ಲಿ ಒಬ್ಬರು ತೆಪ್ಪು ಮಾಡಿದ್ರುವೆ ಅದನ್ನ ಇನ್ನೊಬ್ರು ಕಣ್ಸೋದ್ ಕರನೂ ಇರ್ತದೆ. ಕಣ್ಸದ ಮ್ಯಾಕೆ ಆ ಇಸ್ಯನ ಅಲ್ಲೇ ಬಿಟ್ಬಿಡ್ಬೇಕು. ಬಿಡದೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಂಕಟದ ಹೊರೆ ಜಾಸ್ತಿ ಆಯ್ತದೆ ಕಣಪ್ಪ. ನೀನ್ ಹುಟ್ಟಾಗಿಂದಲೂ ನಾನು ಕಟ್ಸುಕ ನಾನು ನೋಡಿದ್ಯ ತಾಯಿ. ನಿಮ್ಮಪ್ಪಯ್ಯ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ನಂಗೆ 3 ಹೆಣ್ಮಕ್ಳು ಅನ್ನೋದು ನೆಪ ಅಷ್ಟಯ್ಯ. ಏನ್ ಮನಸ್ನಾಗ ಏನಿತ್ತು ಏನು.
ಇಲ್ಲಿ ನೋಡವ, ಹುಡ್ದಾಗಿಂದಲೂ ನಿಂಗೆ ಅನುಸರಿಸ್ಕೊಂಡು ಹೋಗೋ ಗುಣ ಇದ್ದೇ ಐತೆ. ಆದ್ರೂ ಹೇಳ್ತೀನಿ, ಯೋನೇ ಬಂದ್ರು ತಾಳ್ಮೆಯಿಂದ ನಿಭಾಯಿಸವ. ಸರಿ ಅವ್ವ. ಯೋನೇ ಆದ್ರೂ ಕಣ್ಣನ್ ಬಿಟ್ಟು ಒಂಟಿ ಜೀವನ ಆಗಬಾರ್ದು. ಸರಿನಾ? ಸರಿ ಅವ್ವ. ಗ್ರಾಮ ದೇವತೆ ಕೈ ಮುಗಿಯುವಂತೆ ಬಾ. ಏ ಮಹೇಶ್, ಈ ಕೇಕ್ ನ ವಾಪಸ್ ಮಾಡು, ನಾವ್ ಇನ್ನೊಂದು ಆರ್ಡರ್ ಮಾಡೋಣ. ದಿಸ್ ಇಸ್ ನಾಟ್ ಫೇರ್. ಸಾತ್ವಿಕ್, ಯಾಕೆ ಟೆನ್ಷನ್ ತಗೋತೀರಾ? ನೀವ್ ಈಗ ಈ ಕೇಕ್ ಕಳ್ಸಿ ಇನ್ನೊಂದ್ ಕೇಕ್ ಬರೋ ಅಷ್ಟರಲ್ಲಿ ಬೆಳಗಾಗತ್ತೆ. ಅದ್ರಲ್ಲೂ ನಮ್ ಹಳ್ಳಿಗೆ ಈ ಕೇಕ್ ಬಂದಿರೋದೇ ದೊಡ್ಡ ವಿಷಯ. ಬಟ್ ನಾನು ಆರ್ಡರ್ ಮಾಡುವಾಗಲೇ ಕ್ಲಿಯರ್ ಆಗಿ ಹೇಳಿದ್ದೀನಿ ಅವ್ರಿಗೆ. ಈಗೇನು ಹೆಸರು ಬರಿಬೇಕಷ್ಟೇ ತಾನೆ? ನಾನ್ ಮಾಡ್ತೀನಿ. ಸುಮಾ, ಇಷ್ಟು ಬೇಗ ಕೋನ್ ರೆಡಿ ಮಾಡಿದ್ರ? ಹೇಗೆ? ಚಾಕ್ಲೇಟ್ ಕರಗಿಸಿದ್ರೆ ರೆಡಿ. Come on, start the music.
ಗಿಫ್ಟ್ ಫ್ರಮ್ ಮೈ ಸೈಡ್. ಲೋ ಸಾತ್ವಿಕ್, ಇದನ್ನೆಲ್ಲ ಯಾಕೋ ತರಕ್ ಹೋದ್ರಿ? ನಾನು ನಿಮ್ಮ ಎಂಗೇಜ್ಮೆಂಟ್ಗೂ ಬರೋಕ್ಕಾಗಲಿಲ್ಲ. ನಮ್ಮ ದೋಸ್ತನ ಮದುವೆಗೆ ಇಷ್ಟು ಮಾಡದಿದ್ರೆ ಹೇಗೆ ಅಲ್ವೇನ್ರ? ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ. ತಗೊಳ್ಳಿ, ರಿಂಗ್ ಎಕ್ಸ್ಚೇಂಜ್ ಮಾಡ್ತೀನಿ. ರೊಮ್ಯಾಂಟಿಕ್ ಸಾಂಗ್ ಹಾಕ್ರಪ್ಪ. ಹುಡ್ಗ ಹುಡ್ಗಿ ಲೈಟ್ ಆಗಿ ಡ್ಯಾನ್ಸ್ ಮಾಡ್ರಿ. ಸುಮ್ಕಿರವೆ ನೀನು, ಆಟ ಆಡ್ಬೇಡ. ಅರೆ, ನಮ್ಮ ಹುಡುಗ ಹೇಗ್ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ನಾವು ನೋಡ್ಬೇಕು. ಏನ್ರೋ, ಕಮಾನ್ ಮುರಳಿ, ಸಾಂಗ್ ಪ್ಲೇ ಮಾಡಿ. ಲೋ ಸಾತ್ವಿಕ್, ಏನೋ ಹೇಳ್ತಿದ್ಯಾ? ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ವೋ? ಏನಾಗಲ್ಲ, ಲೈಟ್ ಆಗಿ ಮಾಡ್ರೋ. ಹೇಳ. ಸಹನವ್ರೆ, ಸಿಂಪಲ್ ಆಗಿ ಮಾಡಿ, ಓಕೆನಾ? ಇರಪ್ಪ, ಎಲ್ರ ಪುಟಕ ಕಾಣಿಸ್ತಾ ಇಲ್ಲ. ಅವ್ವ ಬಾರವಾ. ಶ್ರೀ ಬನ್ನಿ. ಪರವಾಗಿಲ್ಲ ಅವ್ವ, ಶ್ರೀಗೆ ಯಾರು ಇಲ್ಲ, ಅದಕ್ಕೆ ಅವ್ರ ಸಂಕೋಚದಿಂದ ಫೋಟೋನು ತೆಗೆಸ್ಕೊತಿಲ್ಲ ಅನ್ಸುತ್ತೆ. ನಮ್ ಜೊತೆ ಅವರು ಫೋಟೋ ತೆಗೆಸ್ಕೊಳ್ಳಿ ಅಲ್ವಾ ಅವ್ವ? ಹ್ಞೂನವ್ವ, ಬಾರಪ್ಪ ಬಾ. ಅಜ್ಜಿ, ಪೂರ್ಸಿನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿ. ಅವನಿನ್ನು ಅಲ್ಲೇ ಅವನೇ. ಅವನಿಂದ ನನ್ಗೇನು ತೊಂದರೆ ಆಗಕ್ಕಿಲ್ಲ. ತೊಂದರೆ ಆಗೋದೆಲ್ಲ ನಿನ್ನಿಂದನೇ. ನನ್ನಿಂದನಾ? ನಾನೇನ್ ಮಾಡಿದೆ ರಜ್ಜಿ? ನನ್ನಿಂದ ಅದೆಲ್ಲ ನೋಡ್ಕೊಂಡು ಸುಮ್ಕಿರಕ್ ಹಾಕಿಲ್ಲ. ಫೋಟೋ ಕರೆದ್ರೆ ಅಲ್ಲಿ ಗಿನ್ಸ್ಕೊಂಡು ನಿಂತಿದ್ಯಲ್ಲ. ಏನ್ ನಾನು ಒಬ್ಬನೇ ನಿಂತ್ಕೊಂಡಿರೋಂಗ್ ಮಾತಾಡ್ತಿದ್ಯಲ್ಲ? ನಾವ್ ಎಲ್ರೂ ನಿಂತಿದ್ವಿ. ಎಲ್ರು ನಿಂತ್ಕೊಳ್ಳೋದಕ್ಕೂ ನೀನ್ ನಿಂತ್ಕೊಳ್ಳೋದಕ್ಕೂ ವ್ಯತ್ಯಾಸ ಐತೆ. ನಾವೆಲ್ಲ ಬೇರೆ ದಾರಿ ಇಲ್ಲದೆ ನಿಂತಿದ್ವಿ, ಆದ್ರೆ ನೀನು ಮಗಳ ಮದ್ವೆನೋ ಖುಷಿಯಲ್ಲಿ ನಿಂತಿದ್ದೆ. ಇವಾಗಲೇ ಹೇಳ್ತೀವಿ, ಅಕ್ಕನ್ ಪಿಲಾನ್ಗೆ ಏನಾದ್ರು ಅಡ್ಡ ಹೋಗ್ಬಿಟ್ಟು ಸಾನ ನಂಗೆ ಸಿಗ್ದಿರಂಗೆ ಏನಾರು ಮಾಡಿದ್ಯೋ ಅಷ್ಟೇ. ಆಮೇಲೆ ಏನೋ ಮಾಡ್ತೀಯ? ಅಕ್ಕ ಏಳು ಬಾವನ್ಗೆ ರಜೆ ಹೇಳ್ಬಿಡು ಅವನ್ಗೆ ಸುಮ್ಕಿರಕ್ಕೆ. ಏನು ಅಕ್ಕ ನಿನ್ ಗಂಟ ಅಂತ ಸುಮ್ಕಿವ್ನಿ. ಇಲ್ಲ ಏನಯ್ಯ ನೀನ್ ನನ್ ತಮ್ಮನ್ ಗಮನ ಹಾಕೋದು? ರಾಜಿ, ನೀನ್ ಹಿಂಗೆ ಬಿಟ್ರೆ ಊರಿಗೆ ಮುಂಚೆ ನೀನೇ ಹೋಗಿ ನಿಂತಿರ್ತೀಯ. ನಡಿ ಒಳಿಕೆ. ಒಳಿಕ? ನಡಿ ಒಳಿಕೆ. ನಾನ್ ಕದ ತೆಗಿಯ ಗಂಟ ನೀನ್ ಹೊರಗ್ ಬರಂಗಿಲ್ಲ. ರಜೆ, ನಾನೇನ್ ಮಾಡ್ದಮ್ಮೆ? ನಿನ್ ತಮ್ಮನ್ ಹೋಗಾಕು ಅವನಿಂದಾನೆ ತೊಂದರೆ ಆಯ್ತಾ ಇರೋದು. ಅಗೋ ಬಾ, ಒಂದ್ ಮಾತ್ ನಂಬೇಡ, ಮೊದ್ಲು ಒಳಿಗಾಕು. ಲೇ ಕಾಳಿ, ಇಷ್ಟೊಂದು ಸೆಟ್ ಆಫ್ ಮಾಡ್ತಾ ಇದೆಯಲ್ಲ, ಏನ್ ಪ್ಲಾನ್ ಮಾಡಿದ್ಯಾ? ಪ್ಲಾನ್ ಮಾಡೋದಲ್ಲ ನಾಗ, ಈಗಾಗ್ಲೇ
ಎಲ್ಲಾನು ಮಾಡಾಕೈತಿ. ಈಗಾಗ್ಲೇ ನಮ್ಮ ಅಕ್ಕ ನಮ್ಮ ಭಾವನ್ನ ರೂಮ್ ಒಳಕ್ ಹಾಕಿ ಕೂಡಾಕವಳೆ. ಆ ವಯ್ಯ ಮದ್ವೆಗ್ ಬರಕಿಲ್ಲ, ಬರ್ಲಿಲ್ಲ ಅಂದ್ರೆ ಏನಾಗ್ತದೆ ಹೇಳಿ? ಆ ಒಬ್ಬ ಅವಳಲ್ಲ, ಬೇಷ್ಟು ತಾಯಿ. ಆ ಒಬ್ಬ ಗಲಾಟೆ ಮಾಡಿ ಮದ್ವೆನ ನಿಲ್ಲಿಸ್ಬಿಡ್ತಾಳೆ. ಹಳ್ಳಿಲಿ ನಿಮ್ಗೆ ಗೊತ್ತಲ್ಲ, ಹೆಣ್ಮಗಿ ಮದ್ವೆ ನಿಂತೋಯ್ತು ಅಂತಂದ್ರೆ ಅವಳ ಜೀವನಾನೇ ಹಾಳಾಗೋಯ್ತು ಅನ್ನೋ ಲೆಕ್ಕ. ಆ ಸಮಯದಾಗ ಹೀರೋ ಎಂಟ್ರಿ. ಅವನ್ ಯಾರು? ಲೇ ನಾನೇ ಕಲ ಹೀರೋ. ಸಹನನ್ ಇಟ್ಕೊಂಡು ಪುಟ್ಟಕ್ಕನ್ ಕಾಲಿಗೆ ಬಿತ್ತು. ಇಲ್ಲ ಇಲ್ಲ ಇಲ್ಲ, ಪುಟ್ಟಕ್ಕನೇ ನನ್ ಕಾಲಿಗೆ ಬಿದ್ದು ನನ್ ಮಗಳನ್ನ ಮದ್ವೆ ಮಾಡ್ಕೊಳಪ್ಪ ಅಂತ ಕೈ ಮುಗಿದ್ ಬಡ್ಕತಾಳೆ. ಆಗ ನಾನು ಸಹನನ್ ಕುರ್ಚೆಗೆ ತಾಳಿ ಕಟ್ತೀನಿ. ಹೌದಾ? ಸಿಂಪಲ್ ಅಂದ್ರೆ ಎಷ್ಟೇ ತಾಕತ್ತಿದ್ರು ಯಾರ ಮೇಲೂ ಕೈ ಮಾಡಬಾರ್ದು. ಎಷ್ಟೇ ಓದ್ಕೊಂಡಿದ್ರು ನಂಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ತೋರಿಸ್ಬಾರ್ದು. ಯಾರೇ ಕಷ್ಟದಲ್ಲಿದ್ರು ಸಹಾಯ ಮಾಡೋ ಗುಣ ಇರಬೇಕು. ಸ್ವಾರ್ಥ ಇಲ್ಲದೆ ಬದುಕೋನಾಗಿರ್ಬೇಕು. ರೈತರಿಗಿಂತ ನಿಸ್ವಾರ್ಥಿ ಇನ್ಯಾರ್ತಾನೆ ಇರಕ್ ಸಾಧ್ಯ? ನನ್ನ ಹುಡುಗ ವ್ಯವಸಾಯ ಮಾಡೋನಾಗಿರ್ಬೇಕು. ನಮ್ಮವ್ವ 4 ಜನಕ್ಕೆ ಊಟ ಹಾಕ್ತಾಳೆ ಅನ್ನೋದ್ರ ಮೇಲೆ ನಂಗೆ ತುಂಬಾ ಗೌರವ ಇದೆ. ಇನ್ನು ನನ್ನ ಗಂಡ ಆಗೋನು ವ್ಯವಸಾಯ ಮಾಡಿ 100 ಜನರು ಹೊಟ್ಟೆ ತುಂಬಿಸ್ತಾನೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಇನ್ನೂ ಹೆಚ್ಚು ಗರ್ವ ಇದೆ. ಯಾಕೆ ಶ್ರೀ ಸುಮ್ಮನೆ ಆಗೋದ್ರಿ? ನಿಮ್ಗೆ ನೀವ್ ಅನ್ಕೊಂಡ್ ಹಾಗೆ ಹುಡುಗಿ ಸಿಗಿ. ಆಲ್ ದಿ ಬೆಸ್ಟ್. ಶ್ರೀ, ನೀವ್ ನನಗ್ ವಿಶ್ ಮಾಡಲ್ವಾ? ನಾನ್ ಇಷ್ಟಪಟ್ಟಂತ ಹುಡುಗನೇ ಸಿಗ್ಲಿ ಅಂತ ವಿಶ್ ಮಾಡಿ. ನೀವು ಇಷ್ಟಪಡಂತ ಹುಡುಗನೇ ನಿಮ್ಗೆ ಸಿಗ್ಲಿ ಮಿಸ್. ಸರಿ, ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ವ ಎದ್ಬಿಡ್ತಾಳೆ. ನಾನು ಒಳಗೆ ಹೋಗ್ತೀನಿ, ನೀವು ಸ್ವಲ್ಪ ಮಲ್ಕೊಳ್ಳಿ ಶ್ರೀ. ಗುಡ್ ನೈಟ್. ಎಷ್ಟೇ ತಾಕತ್ತಿದ್ರು ಯಾರ ಮೇಲೂ ಕೈ ಮಾಡಬಾರ್ದು. ಅಣ್ಣ
ಅದಕ್ಕೆ ತವ ಪ್ರೀತಿ ವಿಷಯದ ಬಗ್ಗೆ ಏನಾದ್ರು ಹೇಳಿದ್ರಣ್ಣ? ಅಣ್ಣನ ಮಕ್ಕ ನೋಡಿನು ಇಂಥ ಪ್ರಶ್ನೆ ಕೇಳ್ತೀಯಲ್ಲೇ. ಅಣ್ಣ ಸಪ್ಕಿದ್ಯಾ ಅಣ್ಣ? ಏನಿಲ್ಲಕಲ್ಲ. ಹೌದು ಮಾರೆ, ಅಣ್ಣನ ಮುಖದಲ್ಲಿ ಕಳೆನೇ ಇಲ್ಲ, ಸಪ್ಪಾಗಿದ್ದಾರೆ. ಏನಾಯ್ತಣ್ಣ? ನಿನ್ನೆ ರಾತ್ರಿ ಮಿಸ್ನಂತ ಮಾತಾಡ್ಬೇಕಂತ ಬಂದ್ಲಕ್ಕಲ್ಲ, ಇಬ್ರು ಬಾವಿ ತಕ್ಕ ನಿಂತ್ಕೊಂಡು ಸಾನು ಹೊತ್ತು ಮಾತಾಡ್ದು. ಅದೇ ಏನ್ ಮಾತಾಡ್ದಿ ಅಣ್ಣ? ಮದುವೆ ಬಗ್ಗೆ. ಏನು ಏನು? ಅವಳಿಗೂ ನನ್ ಮ್ಯಾಗೆ ಪಿರುತಿ ಐತೆ ಅನ್ಸ್ತೈತೆ ಕಂಡ್ರಲ್ಲ. ಅಣ್ಣ ಏನಣ್ಣ ಈಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ ಅಣ್ಣ? ಏನಣ್ಣ ತಗೋತೀಯಣ್ಣ? ನಾವು ಕೊಡ್ತೀವಿ ಬಾ. ಬಾ ಏನ್ ಕೊಡ್ತೀರಣ್ಣ? ಅತ್ತಿಗೆಗೆ ನೀನಂದ್ರೆ ಇಷ್ಟ ಅಂತ ಹೇಳಿದ್ರಣ್ಣ? ಒಂಥರ ಹಂಗೆ ಹೇಳಿದ್ಲಕ್ಕಲ್ಲ. ಏ ಅಡವ್, ಇದೇ ಖುಷಿಲಿ ಊರಿಗೆಲ್ಲ ಊಟ ಹಾಕ್ಸದ್ಬಿಟ್ಟು ಮುಖ ಯಾಕಣ ಹಿಂಗ್ ಮಾಡಿಕೊಂಡಿದ್ಯಾ? ಒಸಿ ಹೇಳೋದ್ ಕೇಳಲ್ಲ. ಅವಳಿಗೆ ಶ್ರೀ ಅಂದ್ರೆ ಇಷ್ಟ, ಕಂಟೆ ಅಂದ್ರೆ ಅಲ್ಲ. ನಾನು ಯಾರನ್ನ ಸತ್ಯ ಅವಳಿಗೆ ಏನೋ ಗೊತ್ತಾಗೋದ್ರೆ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ. ಮತ್ತೆ ಹೇಗೆ ಫೀಲ್ ಆಗ್ತಿದೆ ಮಗ? ಖುಷಿನ, ಟೆನ್ಷನ್ನ ಅಥವಾ ನರ್ವಸ್ಸಾ? ನರ್ವಸ್ ಯಾಕೋ? ಫಸ್ಟ್ ನೈಟ್ ಬಗ್ಗೆನೇ ಹುಡುಗ ಸಿಕ್ಕಾಬಟ್ಟೆ ಯೋಚನೆ ಮಾಡ್ಕೊಂಡು ನರ್ವಸ್ ಆಗಿದ್ರು ಆಗಿರ್ಬೋದು. ಸುಮ್ಮನೆರೋ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಆದ್ರೂ ಮುರಳಿ, ನೀನ್ ಸೂಪರ್ ಕಣ. ನಿಮ್ ಹುಡುಗಿಗೆ ಪ್ರಪೋಸ್ ಮಾಡಿ ಇನ್ನೂ 1 ವರ್ಷನೂ ಆಗಿಲ್ಲ, ಆಗ್ಲೇ ಮದುವೆ ಆಗ್ತಾ ಇದೆಯಾ. ಇದಕ್ಕೆ ನಾವೆಲ್ಲ ನಿಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಮಗ. ಅಂದಾಗೆ ಎಷ್ಟಲ್ಲಿ ನಿಮ್ ಹುಡುಗಿಗೆ ಐ ಲವ್ ಹೇಳಿದೆ ಮಗ? ಎಷ್ಟು ಅಂತ ಅನ್ಕೋತಿರೋ? ನಾನು ನಿನ್ ಮದ್ವೆಗೆ ಬರ್ತೀನಲ್ಲ, ಆಗಿರೋದು ನಿನಗೆ. ಹೇ ಮುರಳಿ, ಹೇಗೂ ನೀನು ಸ್ವಲ್ಪ ಹೊತ್ತರಲ್ಲಿ ನೀನು ಸಂಸಾರಸ್ಥ ಆಗೋಗ್ತೀಯ. ಅದಕ್ಕೂ ಮುಂಚೆ ಒಂದೇ ಒಂದ್ಸಲ ಹೋಗಿ ನಿಮ್ ಹುಡುಗಿ ಹತ್ರ ನಿನ್ ಪ್ರೀತಿನ ಹೇಳ್ಕೊಂಬಿಡು. ನಾನು ತಮಾಷೆ ಮಾಡ್ತಿಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್ ಮಗ, ಗಂಡ ಆದ್ಮೇಲೆ ಪ್ರೀತಿ ಹೇಳ್ಕೊಂಡ್ರೆ ಅದು ಕರ್ತವ್ಯ. ಮದ್ವೆಕಿನ ಮುಂಚೆ ಹೇಳ್ಕೊಂಡ್ರೆ ಅದು ಅಸಲಿ ಪ್ರೀತಿ. ಕಡೆಯದಾಗ ಒಂದ್ಸಲ ಹೇಳ್ಕೊಂಬಿಡು ಮಗ. ಏನಂತ ಹೋಗಿ ಹೇಳೋ? ಯಾರಾದ್ರೂ ನೋಡ್ರೆ ಏನ್ ಅನ್ಕೋತಾರೆ? ಸುಮ್ಮನೆರಪ್ಪ ನೀನು. ಅಯ್ಯೋ ನಿನ್ನ, ನೀನ್ ಗಂಡ ಆಗೋನ್ ಕಣೋ. ಇವಾಗ ನೀನು ಏನು ಹೇಳ್ಬೇಡಪ್ಪ, ಸುಮ್ಮನೆ ಹೋಗಿ ಅವ್ರ ಹತ್ರ ಮಾತಾಡೋ ಅಷ್ಟೇ. ನಡಿ. ಇವಾಗ ಏನು, ನಿಂಗೆ ಅವ್ರ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇದೆ. ಅದನ್ನ ಹೇಳ್ಕೊಳಕ್ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೀಯಾ? ನೋಡು ಮುರಳಿ, ನಿಮ್ ಹುಡುಗಿಗೆ ನಿನ್ ಮೇಲೆ ಪಕ್ಕಾ ಪ್ರೀತಿ ಜಾಸ್ತಿ ಆಗತ್ತೆ. ನನ್ನ ನಂಬು. ನಡಿ ಸುಮ್ನೆ ನಡಿ, ಹೇಳ್ತೀನಿ ಬಾ, ಯೋಚನೆ ಮಾಡ್ಬೇಡ. ಸಹನಾ, ಐ ಲವ್ ಯು. ಇದು ಯಾವುದೋ ಗುಂಗಲ್ಲಿ ಅತಿ ಉತ್ಸಾಹದಿಂದ ಹೇಳ್ತಾ ಇರೋದಲ್ಲ, ತೀರಾ ತಾಳ್ಮೆಯಿಂದ ಯೋಚನೆ ಮಾಡಿ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ಈ ಕ್ಷಣದಿಂದ ಕೊನೆ ಕ್ಷಣದವರೆಗೂ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಸಹನವ್ರೆ. ನಿಮ್ಮ ಖುಷಿ ಕೊನೆವರೆಗೂ ಹೀಗೆ ಇರುತ್ತೆ ಸಹನವ್ರೆ. ಇನ್ಯಾವತ್ತೂ ಕೆಟ್ಟದಾಗಲ್ಲ.
ನಮಸ್ಕಾರ ಕೂತ್ಕೊಳ್ಳಿ. ಪುಟ್ಟಕ್ಕ ನೀನು ಆಗ್ಬೇಕಾದ್ರೆ ಬೇರೆ ಕೆಲಸ ನೋಡ್ಕೋ, ಬರೋನ ನಾನು ಬರ್ಮಾಡ್ಕೊಂಡು ಕೂರಿಸ್ತೇನೆ. ಪರವಾಗಿಲ್ಲ ಮೇಸ್ತ್ರೆ, ಎಲ್ಲ ಕೆಲ್ಸನೂ ನಮ್ಮ ಹೆಣ್ಮಕ್ಳು ಆ ಹುಡುಗರು ಮಾಡ್ತಾವ್ರೆ. ಹಲೋ, ಇಡೀ ಊರೇ ಬದೈತೆ, ಹೊಸಿ ಹುಷಾರಾಗಿರ್ಬೇಕು. ಲೇ ಅಣ್ಣ ಯಾಕಲ್ಲ ಹುಷಾರಾಗಿರ್ಬೇಕು? ಲೇ ಯಾರಾದ್ರೂ ಬಂದ್ಬಿಟ್ಟು ಬಂಗಾರಮ್ಮ ಹೆಂಗವ್ರೆ ಅಂತ ಕೇಳಿದ್ರೆ ಹೇಳೋದು ಸಂದಕ್ಕವ್ರೆ ಅಂತ ಹೇಳುದು ಆಟೆಯ. ನಾವೆಲ್ರು ಬಂಗಾರಮ್ಮ ಕೈ ಕೆಳಗೆ ಕೆಲಸ ಮಾಡೋರಂತ ಅದಕ್ಕೆ ತಾವ ಸುಳ್ಳು ಹೇಳಿದೀವಲ್ಲ. ಅದು ಸರಿನೇ ಕಲ, ಹೆಂಗೆ ನೋಡಿದ್ರು ಸಮಾಲ್ಸಕ್ ದಾರಿ ಐತೆ, ತಲೆ ಕೆಡ್ಸ್ಕೊಳೋದನ್ ಬೇಡ. ಓ ನಂಜವ್ವ, ಬಾರ ಬಾ, ಕೂತ್ಕ ಕೂತ್ಕ. ಬಾರಪ್ಪ ಚಂದ್ರು, ಚೆನ್ನಾಗಿದ್ಯಾ? ಈ ನನ್ ಮಗ ಇಲ್ಲಾಕ್ ನಿಂತವನೆ, ಹೋಗ್ ಕೇಳಲ್ಲ. ಬ್ಯಾಡ ಬಿಡು, ಸುಮ್ಕೆ ಜಗಳ ಯಾಕೆ, ಮದುವೆ ಎಲ್ಲ ಆಗ್ಲಿ, ಆಮೇಲೆ ವಿಚಾರಿಸ್ಕೊಳ್ಳೋಣ. ಅಣ್ಣ ಹುಸಿ ಅಲ್ಲಿ ನೋಡೋಣ. ನಿಮ್ಮ ಅವನು ಅಪ್ಪ ಇನ್ನೂ ಬರ್ತಾರೆ ಅಲ್ಲ? ಇನ್ನೇನ್ ಬಂದ್ಬಿಡ್ತಾರವ. ಪುಟ್ಟಕ್ಕವ್ರೆ ನಮಸ್ಕಾರ. ಸ್ಟೇಷನ್ಗೆ ಬಂದು ಇನ್ವಿಟೇಷನ್ ಕೊಟ್ಟು ಮದುವೆ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವು ನಮ್ಮೂರಿನ ಜನ ತಪ್ಪು ಮಾಡಬಾರ್ದು ಅಂತ ಕಂಗಾವಲಾಗಿರೋ ಜನ. ನೀವು ಬಂದಿದ್ದು ನಂಗೆ ಸ್ಯಾನ ಸಂತೋಷ. ಮುತ್ತು ಪುಟ್ಟಕ್ಕ